ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿ ಜನರೇ ಸ್ವಲ್ಪ ಎಚ್ಚರವಾಗಿರಿ. ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದೆ ಖತರ್ನಾಕ್ ಲೇಡಿ ಗ್ಯಾಂಗ್. ದರೋಡೆ ಮಾಡೋದು, ದೋಚಿ ಎಸ್ಕೇಪ್ ಆಗೋದು. ನೋಡಿ, ದರೋಡೆ ಮಾಡೋದು, ದೋಚಿ ಎಸ್ಕೇಪ್ ಆಗೋದೇ ಇವ್ರ ಕೆಲಸ. ಗುಂಪನ್ನ ಕಟ್ಕೊಂಡು ಬಂದು ದರೋಡೆಯನ್ನ ಮಾಡ್ತಾರೆ. ಎಚ್ಚರ, ಡಿಸೈನ್ ಓಲೆ ಸರ ಮಾಡ್ಕೊಡೋದಾಗಿ ಮಾತಾಡ್ತಾರೆ. ನಿಮ್ಗೆ ಗೊತ್ತಿಲ್ಲದಂತೆ ಮನೆಗೆ ನುಗ್ಗಿ ದರೋಡೆಯನ್ನ ಮಾಡ್ತಾರೆ. ಯಶವಂತಪುರದ ಅಪಾರ್ಟ್ಮೆಂಟ್ಗೆ ನುಗ್ಗಿದ್ದಂತಹ ಲೇಡಿ ಗ್ಯಾಂಗ್. ಅಪಾರ್ಟ್ಮೆಂಟ್ನಲ್ಲಿ 40,000 ದುಡ್ಡು, ಚಿನ್ನ ಕಳ್ಳತನವಾಗಿದೆ. ಗೋಲ್ಡನ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. 1 ಗ್ರಾಂ ಗೋಲ್ಡ್ ಚಿನ್ನಾಭರಣವನ್ನ ಮಾಡಿಕೊಡೋದಾಗಿ ಕಥೆಯನ್ನ ಕಟ್ಟಿದ್ದಾರೆ. 6 ಮಂದಿ ಕಳ್ಳಿಯರ ಗ್ಯಾಂಗ್ ಕತೆ ಹೇಳ್ಕೊಂಡು ಅಪಾರ್ಟ್ಮೆಂಟ್ಗೆ ನುಗ್ಗಿದ್ದಾರೆ. 6 ಜನರನ್ನ ತಡೆದು ನಿಲ್ಲಿಸಿ ಒಳಗೆ ಬಿಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಸೆಕ್ಯೂರಿಟಿ ಹೇಳಿದ್ದಾರೆ. ಸೆಕ್ಯೂರಿಟಿ ಹತ್ರ ಮಾತನಾಡಿಕೊಂಡು ನಿಂತ 4 ಜನ ಮಹಿಳೆಯರು, ಉಳಿದ 2 ಸೆಕ್ಯೂರಿಟಿ ಕಣ್ ತಪ್ಪಿಸಿ ಅಪಾರ್ಟ್ಮೆಂಟ್ಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಮಾತನಾಡ್ತಾ ಸೆಕ್ಯೂರಿಟಿ ಗಮನ ಬೇರೆಡೆಗೆ ಸೆಳೆದು ಕಳ್ಳತನವನ್ನ ಮಾಡಿದ್ದಾರೆ. ಸೆಕ್ಯೂರಿಟಿ ಮನೆಯಿಂದ ಚಿನ್ನ ಎಗರಿಸಿದ ಕಳ್ಳಿಯರ ಗ್ಯಾಂಗ್ ಅನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ. ಸಿಸಿಟಿವಿಯಲ್ಲಿ ಖತರ್ನಾಕ್ ಕಳ್ಳಿಯರ ಕೃತ್ಯ ಸೆರೆಯಾಗಿದೆ. ನೋಡಿ ಯಾವ ರೀತಿಯಾಗಿ ಈ ಕಳ್ಳರ ಗ್ಯಾಂಗ್ ಅಪಾರ್ಟ್ಮೆಂಟ್ಗೆ ಎಂಟ್ರಿಯನ್ನ ಕೊಡ್ತಾ ಇದೆ ಅಂತ ಹೇಳಿ. ಈ CCTV ಫುಟೇಜ್ಗಳಿರುತ್ತೆ, CCTVಗಳು ಇರುತ್ತೆ, ನಮ್ಮನ್ನು ಗಮನಿಸ್ತಾ ಇರ್ತಾರೆ. ಇದ್ಯಾವುದು ಪರಿವೇ ಇರೋದಿಲ್ಲ ಈ ಕಳ್ಳರಿಗೆ. ಎಲ್ಲಿ ಬೇಕಾದರೂ ಅಲ್ಲಿ ನುಗ್ಗೋದು, ಹೇಗೆ ಬೇಕಾದ್ರೂ ಹಾಗೆ ಈ ಕಳ್ಳತನ ಮಾಡುವಂತಹ ಕೆಲಸಗಳನ್ನು ಮಾಡ್ತಾನೆ ಇರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಜಯ್, ಈ ಅಪಾರ್ಟ್ಮೆಂಟ್ ಅಂತಂದ್ರೆ ಹೈ ಸೆಕ್ಯೂರಿಟಿ ಇರುತ್ತೆ ಎನ್ನುವಂತಹ ನಂಬಿಕೆ ಇದ್ದೇ ಇರುತ್ತೆ. ಬಟ್ ಆದ್ರೆ ಆ ಹೈ ಸೆಕ್ಯೂರಿಟಿಯನ್ನು ಕೂಡ ದಾಟ್ಕೊಂಡು ಈ 6 ಜನ ಮಹಿಳೆಯರು ಕಳ್ಳತನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಾವಾಗ ನಡೆದಿರುವಂತಹ ಘಟನೆ ಇದು ಅಂತ? ಖಂಡಿತವಾಗ್ಲೂ ರಮ್ಯಾ, ಇತ್ತೀಚೆಗೆ ಬೆಂಗಳೂರಿಗೂ ಕೂಡ ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ಕದಿಯೋದಕ್ಕೆ ಅಂತಲೇ ಒಂದು ಗ್ಯಾಂಗ್ ಬರ್ತಾ ಇದೆ ಅಂದರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಯಾಕಂತಂದರೆ ಇಲ್ಲೂ ಕೂಡ ಒಂದು 6 ರಿಂದ 10 ಜನ ಮಹಿಳೆಯರ ಗ್ಯಾಂಗ್ ಏನಿದೆ ಅವರೆಲ್ಲರೂ ಕೂಡ ಏಕಾಏಕಿ ಯಶವಂತಪುರ ಬಳಿ ಇರುವಂಥ ಖಾಸಗಿ ಅಪಾರ್ಟ್ಮೆಂಟ್ ಒಂದಕ್ಕೆ ಕೂಡ ಬಂದಿರುವಂಥದ್ದು. ಅಲ್ಲಿ ಬಂದು ಅಲ್ಲೇ ಅಟೆನ್ಷನ್ ಡೈವರ್ಷನ್ ಮಾಡಿರುವಂಥದ್ದು. ಅಂದರೆ ಅಲ್ಲಿದ್ದಂಥ ಒಬ್ಬ ಸೆಕ್ಯೂರಿಟಿ ಏನಿದ್ದಾನೆ ಆತ ಮೊದಲಿಗೆ ಒಳಗೆ ಬಿಡೋದಿಲ್ಲ ಅಂತಾನೆ. ಆಗ ಕೆಲವೊಂದು ನಾವು ಮೆಟೀರಿಯಲ್ಸ್ಗಳನ್ನ ತಂದಿದ್ದೀವಿ, ಇದು ಯೂನಿಕ್ ಆಗಿದೆ, ಅದನ್ನು ಮಾರಾಟ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅಂತಲೂ ಕೂಡ ಹೇಳಿರ್ತಾರೆ. ಆದರೆ ಈ ರೀತಿಯಾದಂಥ ಕಳ್ಳಿಯರು ಇರ್ತಾರೆ ಅಂತಲೇ ಆತನಿಗೆ ಗೊತ್ತಿತ್ತು. ಸೊ ಹೀಗಾಗಿ ಆತ ಬಿಟ್ಟಿರೋದಿಲ್ಲ. ಆದರೆ ಆತ ಏನು ಮಾಡ್ತಾನೆ ಅಂದರೆ ಅವ್ರ ಹತ್ರ ಜಗಳ ಮಾಡೋದಕ್ಕೂ ಕೂಡ ಶುರು ಮಾಡ್ತಾನೆ. ಆದರೆ ಜಗಳ ಮಾಡ್ತಿದ್ದಂಥ ಬಳಿಯಲ್ಲಿ 4 ಜನ ಇದ್ದು ಮತ್ತೆ ಆತನನ್ನು ಕಣ್ ತಪ್ಪಿಸಿ ಇನ್ನಿಬ್ಬರು ಕೂಡ ಒಳಗಡೆ ಹೋಗಿರ್ತಾರೆ. ಒಳಗಡೆ ಹೋಗಿ ತಾವು ಅಂದ್ಕೊಂಡಂತೆ ಅಲ್ಲಿರುವಂಥ ಸೆಕ್ಯೂರಿಟಿ ಮನೆಯೇ ಇಲ್ಲಿ ದೋಚಿರುವಂಥದ್ದು. ಅದರ ಜೊತೆಗೆ ಇನ್ನುಳಿದಂತೆ ಬೇರೆ ಕಡೆನೂ ಕೂಡ ಈಗಾಗಲೇ ದೋಚಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಸೊ ಹೀಗಾಗಿ ಈ ಸದ್ಯಕ್ಕೆ ಇನ್ನೂ ಕಂಪ್ಲೇಂಟ್ ಆಗಿಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಈಗಾಗಲೇ CCTV ಫುಟೇಜಸ್ ಏನಿದೆ ಅದರಲ್ಲಿ ಈಗಾಗಲೇ ಅವರ ಚಲನವಲನ ಏನಿದೆ ಅದೆಲ್ಲವೂ ಕೂಡ ಈಗಾಗಲೇ ರೆಕಾರ್ಡ್ ಆಗಿರುವಂಥದ್ದು. ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಒಂದು ಖಾಸಗಿ ಅಪಾರ್ಟ್ಮೆಂಟಲ್ಲಿ ಕೂಡ ಈ ಒಂದು ಘಟನೆ ನಡೆದಿರುವಂಥದ್ದು. ಸೊ ಹೀಗಾಗಿ ಮಗುವನ್ನು ಕೂಡ ಎತ್ಕೊಂಡ್ಬಂದಿದ್ದಾರೆ ಮತ್ತು ಹಿಂದಿ ಭಾಷೆಯಲ್ಲಿ ಕೂಡ ಮಾತಾಡ್ತಾ ಇದ್ದಾರೆ. ಸೊ ಹೀಗಾಗಿ ಆ ಒಂದು ವಿಚಾರವನ್ನು ಇಟ್ಕೊಂಡು ಪೊಲೀಸರು ಕೂಡ ಈಗಾಗಲೇ ತನಿಖೆ ಮಾಡಬೇಕಾಗಿದೆ. ಸೊ ಹೀಗಾಗಿ ಸಂಬಂಧಪಟ್ಟಂಥವ್ರು ಈಗಾಗಲೇ ದೂರು ದಾಖಲು ಮಾಡಬೇಕು. ಇನ್ನು ಪೊಲೀಸರ ಗಮನಕ್ಕೆ ಬಂದಿಲ್ಲ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ದಾಖಲು ಆದ ನಂತರದಲ್ಲಿ ದೂರು ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸಕ್ಕೂ ಕೂಡ ಪೊಲೀಸರು ಸದ್ಯ ಮುಂದಾಗ್ತಾರೆ. ಒಟ್ಟಿನಲ್ಲಿ ಈಗಾಗಲೇ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಚಿನ್ನಾಭರಣವನ್ನು ಇವರೆಲ್ಲರೂ ಕೂಡ ಕತ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂಥದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ.